ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ಇವತ್ತು ನಾವು ಪುಟಾಣಿಯಿಂದ ಚಕ್ಕೆ ಮಾಡೋಣ. ಮೊದಲಿಗೆ ಒಂದು ಬಾಣಲಿ ತೆಗೆದುಕೋಬೇಕು. ಆ ಬಾಣಲಿಯಲ್ಲಿ 2 ಕಪ್ಪು ಪುಟಾಣಿ ಹಾಕ್ಕೋಬೇಕು. ಅದಕ್ಕೆ ಬೇಕಾಗೋ ಪದಾರ್ಥ ಬೆಲ್ಲ, ಏಲಕ್ಕಿ, ಆಮೇಲೆ ಪುಟಾಣಿ ಅಷ್ಟೇ. ಸಿಂಪಲ್ಲಾಗಿ ಮಾಡ್ಬೋದು. ಒಲೆ ಹೊತ್ತಿಸ್ಕೊಳ್ಳೋಣ. ಒಲೆ ಹೊತ್ತಿಸ್ಕೊಂಡು ಬಾಣಲಿಯಲ್ಲಿ ಪುಟಾಣಿ ಹಾಕ್ಕೊಂಡಿದ್ದೀವಿ. ಆ ಪುಟಾಣಿನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ. ಅದು ಅಂದರೆ ಮೆತ್ತಗೆ ಇರುತ್ತೆ. ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಹಾರ್ಡ್ನೆಸ್ ಬರುತ್ತೆ. ಅದಕ್ಕಾಗಿ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಅದನ್ನು ಈಗ ಆಗಿದೆ. ಅದು ಸ್ವಲ್ಪ ಪೌಡ್ರ್ ಎಲ್ಲ ಇರುತ್ತೆ. ಸ್ವಲ್ಪ ಒಂದು ಸಾಣಿಗೆಲಿ ಸ್ವಲ್ಪ ಪೌಡ್ರ್ ಇರುತ್ತೆ. ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಬಿಟ್ಟು ಒಂದು ಸಪ್ರೇಟ್ ಅದರಲ್ಲೇ ಇಟ್ಕೋಬೇಕು. ಈಗ ನಾವು ಒಂದು 2 ಕಪ್ಪು ಬೆಲ್ಲ ತೆಗೆದುಕೊಂಡ್ಬಿಡೋಣ. ಅದೇ ಬಾಣಲೆಯಲ್ಲಿ ಬೆಲ್ಲ ಹಾಕ್ಕೊಂಬಿಟ್ಟು ಆಮೇಲೆ ಒಂದು ತಟ್ಟೆನ ಚಕ್ಕೆ ಮಾಡೋದಕ್ಕೆ ನಾವು ಹಾಕ್ಕೋಬೇಕಲ್ಲ, ಅದಕ್ಕೆ ನಾವು ಒಂದು ತುಪ್ಪ ಸವರ್ಕೊಂಡು ರೆಡಿ ಇಟ್ಕೊಂಬಿಡೋಣ. ಇವಾಗಲೇ ತುಪ್ಪ ಸವರ್ಕೊಂಡು ಇಟ್ಕೋತಾ ಇದ್ದೀವಿ. ಈಗ ನೆಕ್ಸ್ಟ್ ನಾವು ಇದು ತುಪ್ಪ ಸವರ್ಕೊಂಡಾದಮೇಲೆ ಒಲೆ ಹೊತ್ತಿಸ್ಕೊಂಡು ಆ ಬೆಲ್ಲ ಹಾಕ್ಕೊಂಡ್ರೂ ಬಾಣಲೆನ ಒಲೆ ಮೇಲೆ ಇಟ್ಕೋಬೇಕು. ಒಲೆ ಹೊತ್ತಿಸ್ಕೋಬೇಕು. ಇವಾಗ ಆ ಬಾಣಲೆನ ಒಲೆ ಮೇಲೆ ಇಟ್ಟುಬಿಟ್ಟು ಸ್ವಲ್ಪ ಅದಕ್ಕೆ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡ್ರೆ ಅದಕ್ಕೆ ಸರಿ ಹೋಗುತ್ತೆ. ನಾವು ಬೆಲ್ಲ ಕರಗಿಸ್ಕೋಬೇಕು. ಬೆಲ್ಲ ಕರಗಿಸ್ಕೊಂಡು ಒಂದು ಲೈನು ಬರೋದಲ್ಲ, ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ಬರೋ ಥರ ಅದನ್ನು ಕರಿಸ್ಕೋಬೇಕು. ಕರಗ್ತಾ ಇದೆ ಬೆಲ್ಲ. ಇವಾಗ ಚಕ್ಕೆ ಮಾಡೋದು ತುಂಬ ಸುಲಭ. ಇಂಗ್ರೀಡಿಯೆಂಟ್ಸು ತುಂಬ ಕಡಿಮೆ ಬೇಕಾಗುತ್ತೆ. ಈಗ ನೊರೆ ಬಂದಿದೆಯಲ್ಲ, ನೊರೆ ಎಲ್ಲ ಕಡಿಮೆ ಆಗೋವರೆಗೆ ನಾವು ಅದನ್ನು ಬೆಲ್ಲನ ಕುದಿಸ್ಬೇಕಾಗತ್ತೆ. ಒಂದು ಎಳೆಗಿಂತ ಜಾಸ್ತಿ ಅದು ನಾವು ನೀರಲ್ಲಿ ಹಾಕಿಬಿಟ್ರೆ ಅದು ಗಟ್ಟಿ ಅದಕ್ಕೆ ಬರಬೇಕು. ಈಗ ಏಲಕ್ಕಿ ಒಂದು 4 ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದು ಹಾಕ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಕಲರ್ ಚೇಂಜ್ ಆಗಲಿ, ಆವಾಗ ರೆಡಿ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಅದು ಆಮೇಲೆ ನೊರೆ ಇರುತ್ತಲ್ಲ, ನೊರೆ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಆ ನೊರೆ ಕಡಿಮೆ ಆಯ್ತಂದ್ರೂ ಆಲ್ಮೋಸ್ಟ್ ರೆಡಿ ಆಗಿರುತ್ತೆ. ಇವಾಗ ಪುಟಾಣಿ ಹಾಕ್ಕೊಂಬಿಡೋಣ. ಅದಕ್ಕೆ ಪುಟಾಣಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದ್ರ ಜೊತೆ ಪುಟಾಣಿ ಬೆಲ್ಲದ ಜೊತೆ, ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಅಂದರೆ ಸ್ವಲ್ಪ ತೆಳುವಿದ್ರೂ ಸ್ವಲ್ಪ ಬಿಸಿ ಮಾಡಿದರೆ ಅದ್ರ ಜೊತೆ ಮಿಂಗಲ್ ಆಗುತ್ತೆ. ಬೇಗ ಅದನ್ನು ತೆಗಿಬಾರ್ದು. ಬೆಲ್ಲ ಅದಕ್ಕೆ ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಸ್ವಲ್ಪ ಅದರಲ್ಲೇ ಇದ್ಬಿಟ್ರೆ ಇನ್ನೂ ಬಿಸಿಯಾಗಿ ಅದು ಕರಗ್ತಾ ಇರುತ್ತೆ. ಆವಾಗ ಏನು ತೊಂದರೆ ಆಗಲ್ಲ. ನೋಡಿ, ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಅದೇನಾದರೂ ನಮಗೆ ಬೆಲ್ಲ ಹದ ಇರಲಿಲ್ಲ ಅಂದರೆ ಅದು ಮತ್ತೆ ಸ್ವಲ್ಪ ಬಿಸಿ ಇಟ್ಬಿಟ್ರೆ ನಾವು ಕುಡ್ಕೊಂಬಿಡುತ್ತೆ. ಇದು ಚೆನ್ನಾಗಿ ರೆಡಿ ಆಗಿದೆ ಇವಾಗ ಆಲ್ಮೋಸ್ಟ್. ಈಗ ನಾವು ತುಪ್ಪ ಸವರಿ ಇಟ್ಕೊಂಡಿದ್ದೇವಲ್ವ, ಆ ತಟ್ಟೆಗೆ ಹಾಕ್ಕೋಬೇಕು. ಇವಾಗ ಬೆಲ್ಲ ಅದಕ್ಕೆ ಹೊಂದಿದೆ. ಆಲ್ಮೋಸ್ಟು ರೆಡಿ ಆಗಿದೆ. ಈಗ ಆ ತಟ್ಟೆಗೆ ಹಾಕ್ಕೊಂಬಿಡೋಣ. ನಾವು ರೆಡಿ ಇಟ್ಕೊಂಡಿದ್ದೀವಲ್ಲ ತುಪ್ಪ ಸವರ್ಕೊಂಡು ಅದರಲ್ಲಿ ಸುರಿಬಿಡೋಣ. ಚೆನ್ನಾಗಿ ಕೂಡಿದೆ ಇವಾಗ ಪುಟಾಣಿ ಜೊತೆಲಿ. ಕಡಲೆ ಬೀಜದ್ದು ಮಾಡ್ತೀವಲ್ವ, ಅದೇ ಥರ ಇದು ಪುಟಾಣಿದು ಮಾಡಬೇಕು. ಎಲ್ಲನೂ ಅದಕ್ಕೆ ಹಾಕ್ಕೊಂಬಿಡೋಣ. ನನಗೆ ಈಗ ನಾವು ಒಂದು ಲಟ್ಟಣಿಗೆ ತೊಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲ ಕಡೆ ತಟ್ಟೆ ತುಂಬ ಆಗೋ ಥರ ಲಟ್ಟಿಸ್ಬೇಕು. ಲಟ್ಟಣಿಗೆ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಎಣ್ಣೆ ಸವರ್ಕೊಂಡಿರಬೇಕು. ಮೊದಲೇ ಎಣ್ಣೆ ಸವರ್ಕೊಂಡು ಲಟ್ಸಿದ್ರೆ ಅದು ಹತ್ಕೊಳ್ಳಲ್ಲ.
ಸ್ವಲ್ಪ ಇವಾಗ ಸಾಕು, ಇಷ್ಟಾದರೆ ಸಾಕು. ಅದನ್ನು ಸ್ವಲ್ಪ ನೀರು ಹಚ್ಕೊಂಡು ಕೈಯಿಂದ ನಾವು ಲೆವೆಲ್ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ನೀರು ಹಚ್ಕೊಂಡು ಇದು ಮಾಡ್ಬೇಕಿಲ್ಲ, ಬಿಸಿ ಇರುತ್ತೆ ತುಂಬ, ಕೈಗೆ ಅಂಟ್ಕೊಂಡ್ರೆ ಕೈಗೆ ಗಾಯ ಆಗುತ್ತೆ. ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಸ್ವಲ್ಪ ಲೆವೆಲ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಬೇಗ ಬೇಗ ಗಟ್ಟಿ ಆಗುತ್ತೆ, ಬೇಗ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ನೀರು ಹಚ್ಕೊಂಡ್ಬಿಟ್ಟು ಓಕೆ, ರೆಡಿಯಾಗಿದೆ. ಇವಾಗ ಸ್ವಲ್ಪ ಮಾರ್ಕ್ ಮಾಡ್ಕೊಂಡ್ಬಿಡೋರು, ಕಟ್ ಮಾಡಿಬಿಡೋಣ. ಒಂದು ಲೆವೆಲಲ್ಲಿ ನಾವು ಚಕ್ಕೆನ ಇವಾಗಲೇ ಬಿಸಿ ಆರೋಕ್ಕಿಂತ ಮುಂಚೆನೇ ಅದನ್ನು ಕಟ್ ಮಾಡ್ಕೊಂಡ್ಬಿಡ್ಬೇಕು. ಬಿಸಿ ಆರಿದರೆ ಕಟ್ ಮಾಡೋಕ್ಕಾಗಲ್ಲ, ಬಿಸಿ ಆರೋಕ್ಕಿಂತ ಮುಂಚೆನೇ ಕಟ್ ಮಾಡಿಬಿಡ್ಬೇಕು. ಜಸ್ಟ್ ಒಂದು ಮಾರ್ಕ್ ಹಾಕಿರೂ ಅದು ನಮಗೆ ಭಾಗ ರೆಡಿಯಾಗಿ ಬಂದುಬಿಡುತ್ತೆ. ಆಮೇಲೆ ನಮಗೆ ಯಾವ ಅಳತೆಲಿ ಬೇಕೋ ಆ ಅಳತೆಲಿ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು, ಕಟ್ ಮಾಡಿಬಿಡ್ಕೋಬೇಕು. ಚೆನ್ನಾಗಿದೆ. ಪಾಕ ಚೆನ್ನಾಗಿದ್ರೆ ಚೆನ್ನಾಗಿ ಬಂದುಬಿಡುತ್ತೆ. ಅದು ಬಿಸಿ ಆರೋವರೆಗೆ ಸ್ವಲ್ಪ ವೇಟ್ ಮಾಡಬೇಕು. ಮಾರ್ಕ್ ಮಾಡಿಗಿಟ್ರೆ ಬಿಸಿ ಆರುತ್ತೆ, ಆಮೇಲೆ ನಾವು ಚಕ್ಕೆ ಸಪ್ರೇಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಈ ಥರ ಪಾಕ ರೆಡಿ ಆಗಿಬಿಟ್ರೆ ತುಂಬ ಕಣ್ಣಂತ ಕಟ್ ಬಾಯಲ್ಲಿ ಚೆನ್ನಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ ನೋಡಿ. ನೀವು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗಿದೆ ಅಂತ ನೀವು ಮಾಡಿ ನೋಡಿ ಒಂದು ಸಾರಿ. ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಿಂದ ಭೇಟಿಯಾಗೋಣ.